ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ 2026ರ IPL ಸೀಸನ್ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಪ್ಲೇ ಆಫ್ಗೆ ಆಲ್ರೆಡಿ 4 ಟೀಮ್ಗಳು ಎಂಟ್ರಿ ಕೊಟ್ಟಿದೆ. ಮೊದಲನೇದಾಗಿ RCB, ಗುಜರಾತ್ ಟೈಟನ್ಸ್ ಮತ್ತು SRH, ರಾಜಸ್ಥಾನ್ ರಾಯಲ್ಸ್. ಈ 4 ಬಲಿಷ್ಠ ತಂಡಗಳು ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಅದರಲ್ಲೂ ಇವತ್ತಿನ ಮ್ಯಾಚ್ ತುಂಬ ಹೈ ವೋಲ್ಟೇಜ್ ಮ್ಯಾಚ್. ಯಾಕೆಂದರೆ ಒಂದು ಕಡೆ ಟೇಬಲ್ ಟಾಪರ್ RCB, ಇನ್ನೊಂದು ಕಡೆ ಎರಡನೇ ಸ್ಥಾನದಲ್ಲಿರೋ ಗುಜರಾತ್ ಟೈಟನ್ಸ್. ಸೊ ಇವೆರಡು ಮದಗಜಗಳು ಕಾಳಗ. ಇವತ್ತು ಹಿಮಾಚಲ ಪ್ರದೇಶದ ಒಂದು ಸ್ಟೇಡಿಯಮಲ್ಲಿ ಇವತ್ತು ಮ್ಯಾಚ್ ಇದೆ. ಸೊ ಯಾವ ತಂಡ ಗೆಲ್ಲುತ್ತೆ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡುತ್ತೆ. ಸೋತ ತಂಡಕ್ಕೂ ಕೂಡ ಬೇಸರ ಆಗೋ ಸಂಗತಿ ಏನಿಲ್ಲ. ಎಲಿಮಿನೇಟರಲ್ಲಿ ಗೆಲ್ಲುವ ತಂಡ ಜೊತೆ ಸೆಕೆಂಡ್ ಕ್ವಾಲಿಫೈಯರ್ ನಡೆಯುತ್ತೆ. ಅಲ್ಲಿ ಗೆದ್ದರೆ ಫೈನಲ್ಗೆ ಅದು ಕೂಡ ಪ್ರವೇಶ ಪಡೆಯುವ ಸಾಧ್ಯತೆ ಇದೆ. ಸೊ ಇವತ್ತಿನ ಮ್ಯಾಚು RCBಗೆ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆ ಗುಜರಾತ್ಗೂ ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಗೆದ್ದರೆ ಡೈರೆಕ್ಟ್ ಫೈನಲ್ ಅಲ್ವಾ. ಸೊ ಮತ್ತೆ ಯಾಕೆ ರಿಸ್ಕು, ಅಲ್ಲಿ ಎಲಿಮಿನೇಟರಲ್ಲಿ ಗೆದ್ದಿರೋ ತಂಡ ಜೊತೆ ಮತ್ತೆ ಸೆಕೆಂಡ್ ಕ್ವಾಲಿಫೈಯರ್ ಯಾಕೆ ಆಡಬೇಕು, ಡೈರೆಕ್ಟ್ ಫೈನಲ್ಗೆ ಹೋಗಿ ಅಲ್ಲಿ ಗೆದ್ದರೆ ಡೈರೆಕ್ಟ್ ಕಪ್ ಹಿಡಿಬೋದು ಅನ್ನೋ ಪ್ಲ್ಯಾನಲ್ಲಿ ಎರಡು ಟೀಮ್ ಇದ್ದಾವೆ. ಆದರೆ ಇವಾಗ ಟೀಮ್ ಬಲ ಎರಡೂ ತಂಡಗಳು ಯಾವ ರೀತಿ ಸ್ಟ್ರಾಂಗ್ ಇದೆ, ಯಾವ ಥರ ಪ್ಲ್ಯಾನ್ ಇದೆ, ಎರಡು ತಂಡಗಳಿಗೆ ಥರ ಫೈನಲ್ ಪಂದ್ಯಕ್ಕಿಂತ ಇವತ್ತು ನಡೆಯೋ ಮ್ಯಾಚೇ ಫೈನಲ್ ಥರ ಇರುತ್ತೆ. ಸೊ ಇನ್ನು RCB ಮತ್ತು ಗುಜರಾತ್ ಎರಡೂ ತಂಡಗಳ ಒಂದು ಬಲ ನೋಡೋದಾದರೆ RCB ಮತ್ತು ಗುಜರಾತ್ 14 ಪಂದ್ಯಗಳನ್ನು ಆಡಿದೆ. ಎರಡೂ ತಂಡಗಳು ಕೂಡ 9 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಇನ್ನು 5 ಪಂದ್ಯಗಳಲ್ಲಿ ಎರಡೂ ತಂಡಗಳು ಸೋಲನ್ನು ಅನುಭವಿಸಿ 18 ಅಂಕಗಳ ಎರಡು ತಂಡಗಳು 18 ಅಂಕಗಳನ್ನು ಪಡೆದಿದೆ. ಆದರೆ ರನ್ ರೇಟಲ್ಲಿ RCB ಸ್ವಲ್ಪ ಮುಂದಿರೋದ್ರಿಂದ ಟೇಬಲ್ ಟಾಪರ್ ಆಗಿದೆ. ಸೊ ಈಗ ಎರಡೂ ತಂಡಗಳ ಆಟಗಾರರ ಬಲ ನೋಡೋದಾದರೆ ನಮಗೆ RCB ತಂಡದಲ್ಲಿ ಒಂದು ಏನು ಹೇಳ್ತಾರೆ, ಪವರ್ಡ್ ಪ್ಯಾಕ್, ಎಲ್ಲ ಆಲ್ರೌಂಡರ್ ಆಗಿರ್ಬೋದು, ಬೌಲರ್ ಆಗಿರ್ಬೋದು, ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಎಲ್ಲರೂ ಕೂಡ ತಂಡದ ಗೆಲುವಿಗೆ ತುಂಬ ಶ್ರಮ ಪಟ್ಟಿದ್ದಾರೆ. ಕೆಲವು ಮ್ಯಾಚು ನಾವು ಕೂಡ ಸೋತಿದ್ದೀವಿ. ಅಂದರೆ ಕೆಲವೊಂದರೆ 5 ಮ್ಯಾಚನ್ನು ಸೋತಿದ್ದೀವಿ, ಅವರು ಕೂಡ 5 ಮ್ಯಾಚ್ ಸೋತಿದ್ದಾರೆ. ಬಟ್ RCB ಮಧ್ಯದಲ್ಲಿ ಸೋಲನ್ನು ಹೊರತುಪಡಿಸಿ ಇನ್ನು ಪ್ರಾರಂಭದಿಂದ ಕೊನೆಯ ತನಕ ಟಿಲ್ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ತನಕ ಅದ್ಭುತವಾಗಿ ಆಟ ಆಡಿದೆ. ಎಲ್ಲ ಬಲಿಷ್ಠ ತಂಡಗಳನ್ನು ಕೂಡ ಸದೆ ಬಡಿದು ಈಗ ಟೇಬಲ್ ಟಾಪರ್ ಆಗಿದೆ. ಆದರೆ ಹಿಮಾಚಲ ಪ್ರದೇಶದ ಪಿಚ್ ಯಾವ ಥರ ಇರುತ್ತೆ, ಅದು ಬ್ಯಾಟಿಂಗ್ ಸಪೋರ್ಟಾ, ಬೌಲಿಂಗ್ ಸಪೋರ್ಟಾ, ಮಳೆ ಬರೋ ಚಾನ್ಸ್ ಇದೆಯಾ ಅಂತ ಎಲ್ಲ ಅಭಿಮಾನಿಗಳಿಗೆ ಥರ ಪ್ರಶ್ನೆ ಆಗಿದೆ. ಖಂಡಿತ ಹಿಮಾಚಲ ಪ್ರದೇಶ ಪಿಚ್ಚು ಬೌಲಿಂಗ್ಗೆ ಹೇಳಿ ಮಾಡಿಸ್ದಂಗಿದೆ. ಯಾಕೆಂದರೆ ಅಲ್ಲಿ ಒಂದು ಸ್ವಲ್ಪ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ಒಂದು ಸ್ವಲ್ಪ ಇಬ್ನಿ ಬೀಳೋ ಚಾನ್ಸ್ ಕೂಡ ಇದೆ. ಮಳೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಭಾಗಶಃ ಕಡಿಮೆ. ಸೊ ಆ ಥರ ಏನಾದರೂ ಆದರೆ ಅಂದರೆ ಏನು ಹೇಳ್ತಾರೆ, ಕ್ವಾಲಿಫೈಯರ್ಗೆ ರಿಪ್ಲೇಸ್ಮೆಂಟ್ ಡೇ ಇಲ್ಲ. ಸೊ ಆ ಥರ ಮಾಡಿದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಮಳೆಯಿಂದ ಪಂದ್ಯ ರದ್ದಾಗಿ ಆ ಥರ ಆಗೋದು ಚಾನ್ಸಸ್ ತುಂಬ ಕಡಿಮೆ ಇದೆ. ಅಲ್ಲಿ RCB ಮೊದಲು ಬ್ಯಾಟಿಂಗ್ ಏನಾದರೂ ಸೆಲೆಕ್ಟ್ ಅಂದರೆ ಮೊದಲು ಬ್ಯಾಟಿಂಗ್ ಏನಾದರೂ RCB ಬಂದರೆ ಖಂಡಿತ ಒಂದು 180 + 200 ಹತ್ರ ರನ್ ಕೊಟ್ಟರೆ RCB ಗೆಲ್ಲುವ ಎಲ್ಲ ಚಾನ್ಸ್ ಇದೆ. ಅಂದರೆ ಯಾವುದೇ ತಂಡ ಬಂದರೂ ಕೂಡ 180 + 200 ಆ ಥರ ರೇಂಜಲ್ಲಿ ಟಾರ್ಗೆಟ್ ಕೊಟ್ಟರೆ ಸ್ವಲ್ಪ ಗೆಲ್ಲುವ ಚಾನ್ಸ್ ಇರುತ್ತೆ. ಅದೇ RCB ಏನಾದರೂ ಬೌಲಿಂಗ್ ಸೆಲೆಕ್ಟ್ ಮಾಡಿ ಗುಜರಾತ್ಗೆ ಬ್ಯಾಟಿಂಗ್ ಫಸ್ಟು ಆಹ್ವಾನ ಕೊಟ್ಟರೆ 150, 160 ಒಳಗಡೆ ಕಟ್ ಹಾಕಿದ್ರೆ RCB ಸುಲಭವಾಗಿ ವಿನ್ ಆಗೋ ಎಲ್ಲ ಲಕ್ಷಣಗಳು ಇದೆ. ಇನ್ನು ಆಟಗಾರರು ಬಲ ನೋಡೋದಾದರೆ ಎರಡೂ ತಂಡಗಳಲ್ಲಿ ಒಂದು ಬಲಿಷ್ಠ ಆಟಗಾರರ ಪಡೆನೇ ಇದೆ. ನಮ್ಮ RCBನ ಸ್ವಲ್ಪ ಮೇಲುಗೈ ಇದೆ, ಆದರೂ ಕೂಡ ಗುಜರಾತನ್ನು ನಾವು ಕಡೆಗಣಿಸೋ ಥರ ಇಲ್ಲ. ಮೊದಲನೇದಾಗಿ ಗುಜರಾತೇ ಹೇಳ್ಬಿಡೋಣ. ಗುಜರಾತಲ್ಲಿ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಕ್ಯಾಪ್ಟನ್ ಇದ್ದೇ ಇದ್ದಾರೆ. ಜೋಸ್ ಬಟ್ಲರ್ ಇವರು ಓಪನಿಂಗಲ್ಲಿ ಇವರೇನಾದರೂ ಓಪನಿಂಗ್ ಚೆನ್ನಾಗಿ ಆಡಿದ್ರೆ RCBಗೆ ಸ್ವಲ್ಪ ಗೊತ್ತೇ ಇದೆ, ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ನಮ್ಮ RCB ಇವ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಇವ್ರನ್ನ ಕಟ್ ಹಾಕಬೇಕು. ಬಟ್ಲರು, ಸಾಯಿ ಸುದರ್ಶನ್ನು ಮತ್ತು ಕ್ಯಾಪ್ಟನ್ ಶುಭ್ಮನ್ ಗಿಲ್. ಇನ್ನು ಮಿಡ್ಲ್ ಆರ್ಡ್ರಲ್ಲಿ ಆಲ್ರೌಂಡರ್ಗಳಿದ್ದಾರೆ, ಬಟ್ ಅಷ್ಟು ಅವ್ರ ಕಡೆಯಿಂದ ಆಟಗಳು ಗುಜರಾತಲ್ಲಿ ಬರ್ತಾ ಇಲ್ಲ. ಇನ್ನು ಬೌಲಿಂಗಲ್ಲಿ ಪ್ರಸಿದ್ಧ ಕೃಷ್ಣ, ನಮ್ಮ ಕರ್ನಾಟಕದ ಆಟಗಾರ, ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನ ಮಾಡ್ತಾರೆ. ಅದ್ರ ಜೊತೆಗೆ ಇಬ್ಬರು ಸ್ವಲ್ಪ ಫಾರಿನ್ ಪ್ಲೇಯರ್ ಕೂಡ ಇದ್ದಾರೆ. ಸೊ ಆ ಕಡೆ ಬೌಲಿಂಗು ಕೂಡ ಸ್ಟ್ರಾಂಗ್ ಇದೆ. ಸೊ ಎರಡೂ ಕೂಡ ಸಮಬಲ ಇದೆ. RCB ಸ್ವಲ್ಪ ಮೇಲುಗೈ, ಅದರಲ್ಲಿ ಯಾವುದೇ ಮಾತಿಲ್ಲ. ಇನ್ನು RCB ಕಡೆ ನೋಡೋದಾದರೆ ನಮಗೆ ಸಾಕಷ್ಟು ವಡಿ ಆಟಗಾರರೇ ಸಿಗ್ತಾರೆ. ಫಸ್ಟಿಂದ ನೋಡ್ಬೋದು ಸಾಲ್ಟು, ಬೆತೆಲ್ ಇದ್ದರು. ಸೊ ಅವರಿಬ್ಬರಲ್ಲಿ ಯಾರು ಬಂದರೂ ನಮಗೇನು ಚಿಂತೆ ಇಲ್ಲ. ಸೊ ಆಟ ಆಡ್ತಾರೆ. ಇನ್ನು ಪಡಿಕಲ್ಲು, ವಿರಾಟು, ಜಿತೇಶ್ ಶರ್ಮಾ, ಆಮೇಲೆ ಕ್ಯಾಪ್ಟನ್ ರಜತ್ ಪಟ್ಟಿದಾರು, ಟೀಮ್ ಡೇವಿಡು, ರೊಮಾಡಿಯಾ ಶಪರ್ಡು, ವೆಂಕಟೇಶ್ ಅಯ್ಯರ್ ಕೂಡ ಲಾಸ್ಟ್ ಮ್ಯಾಚಲ್ಲಿ ಫಸ್ಟ್ಗೆ ಆಡಿ ಒಂದು ಗೊತ್ತಿದೆ, ಅವರು 7th 8th ಬರೋರು ಬ್ಯಾಟ್ಸ್ಮನ್ನು. ಸೊ ಆ ಥರ ಇದ್ದವರು ಫಸ್ಟ್ಗೆ ಕೊಟ್ಬಿಟ್ಟು ಚೆನ್ನಾಗಿ ಆಡಿದ್ರು. ಸೊ ಈ ಥರ ಇರೋದ್ರಿಂದ ನಮ್ಮ RCBಗೆ ಬ್ಯಾಟಿಂಗ್ದೇನು ಸಮಸ್ಯೆ ಕಾಡಲ್ಲ.
ಇನ್ನು ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ, ಪರ್ಪಲ್ ಕ್ಯಾಪ್, ಹೈಯೆಸ್ಟ್ ವಿಕೆಟ್ ಟೇಕರ್. ಇನ್ನು ಹೆಜಲ್ವುಡ್ಡು, ಅದರ ಜೊತೆಗೆ ಶ್ರೇಯಸ್ ಶರ್ಮಾ ಸ್ಪಿನ್ನರ್ಲಿ, ಕೃಣಾಲ್ ಪಾಂಡ್ಯ. ಸೊ ಈ ಥರ ನಮಗೂ ಕೂಡ ಆಪ್ಷನ್ ಇದೆ ಬೌಲಿಂಗ್ ವಿಭಾಗದಲ್ಲಿ. ಸೊ ಇದರಲ್ಲಿ ಆರ್ ಸಿ ಬಿಗೆ ಒಬ್ಬ ಪ್ಲೇಯರ್ದೇ ಒಂಥರ ಚಿಂತೆ, ಅಯ್ಯೋ ಇವನು ಆಡಿದರೆ ಅದು ಬೇರೆ ಲೆವೆಲ್ಲು ಅಂತ ಇದ್ದರೆ ಅದು ರೊಮಾರಿಯೋ ಶೆಪರ್ಡ್ ಅವರು ಈ ಸೀಸನಲ್ಲಿ ಅಂಥ ಅಂದರೆ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನಲ್ಲಿ ಅಂತ ಹೇಳ್ಕೊಡೋ ಅಂತ ಅವರ ಆಟ ಬಂದಿಲ್ಲ. ಅದು ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು. ಬಟ್ ಒಂದೊಂದು ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಾರೆ, ಅದರಲ್ಲಿ ಯಾವುದೇ ಇದಿಲ್ಲ. ಬಟ್ ಅವ್ರದ್ದು ಕನ್ಸಿಸ್ಟೆನ್ಸಿ ಅಂದರೆ ಪ್ರತಿ ಮ್ಯಾಚಲ್ಲಿ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಇಷ್ಟು ವಿಕೆಟು ಇಷ್ಟು ರನ್ ಹೊಡಿತಾರೆ ಅಂತ. ಸೊ ಅದು ಬರ್ತಾ ಇಲ್ಲ. ರೊಮಾರಿಯೋ ಶೆಪರ್ಡ್ ಏನಾದರೂ ಇವತ್ತಿನ ಮ್ಯಾಚಲ್ಲಿ ಅವಕಾಶ ಸಿಕ್ಕಿ ಅವರು ಬ್ಯಾಟಿಂಗ್ ಆಗಲಿ ಬೌಲಿಂಗಲ್ಲಾಗಲಿ ಅವರೇನಾದರೂ ನಿಂತು ಒಳ್ಳೆ ಆಟ ಆಡಿದ್ರೆ ಆರ್ ಸಿ ಬಿಗೆ ಇವತ್ತು ಸುಲಭ ಗೆಲುವು ದಕ್ಕೋದ್ರಲ್ಲಿ ಯಾವುದೇ ಚಾನ್ಸ್ ಇಲ್ಲ ಅನ್ನೋದು ಮಾತು. ಇನ್ನು ಇವತ್ತಿನ ಮ್ಯಾಚ್ ನಡೀತಾ ಇರೋ ಹಿಮಾಚಲ ಪ್ರದೇಶದ ಧರ್ಮಶಾಲಾದ ಪಿಚ್ಚಲ್ಲಿ ಅಂಕಿ ಅಂಶಗಳನ್ನು ನೋಡೋದಾದರೆ ಅಲ್ಲಿ ಹತ್ತತ್ರ 200 ರನ್ಗಳನ್ನು ಹೊಡೆದ ತಂಡ ಗೆಲ್ಲುವ ಚಾನ್ಸ್ ಇದೆ. ಸೊ 150 160 ಕೊಟ್ಟರೆ ಸ್ಟಾರ್ಟಿಂಗ್ ಬಂದವರು ಟಾರ್ಗೆಟ್ ಕೊಟ್ಟರೆ ಚೇಸಿಂಗ್ ಅವರು 100% ಗೆಲ್ತಾರೆ. ಅದೇ ಏನೋ ಸ್ಟಾರ್ಟಿಂಗಲ್ಲಿ 200 ಆ ಥರ ಆ ಒಂದು ಸರಾಸರಿ 190 200 ಈ ಥರ ಟಾರ್ಗೆಟ್ ಕೊಟ್ಟರೆ ಚೇಸಿಂಗ್ ಮಾಡೋದು ಕಷ್ಟ ಇದೆ, ಯಾಕೆಂದರೆ ಪಿಚ್ ಟರ್ನ್ ಆಗುತ್ತೆ ಅನ್ನೋ ಕೂಡ ಅಂಕಿಅಂಶಗಳಿದೆ. ಸೊ ಇದ್ರ ಜೊತೆಗೆ ಇನ್ನು ಎಲಿಮಿನೇಟ್ರಲ್ಲಿ SRH ಮತ್ತು RR ರಾಜಸ್ಥಾನ್ ರಾಯಲ್ಸ್ ಈ ಎರಡೂ ತಂಡಗಳು ಯಾರು ಗೆಲ್ತಾರೆ ಅವರು ಕ್ವಾಲಿಫೈರ್ 2ಗೆ ಎಂಟ್ರಿ ಕೊಡುತ್ತೆ. ಅದೊಂದು ಕಡೆ ಇರಲಿ, ಅದಿನ್ನೂ ಇಲ್ಲ. ಬಟ್ ಇವತ್ತಿನ ಮ್ಯಾಚ್ ಆಡೋಣ. ಸೊ ಇವತ್ತಿನ ಮ್ಯಾಚಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಎಂಟ್ರಿ ಕೊಡುತ್ತೆ. ಸೊ ಆರ್ ಸಿ ಬಿಗೆ ಕಾಡ್ತಾ ಇರೋ ಒಬ್ಬ ಆಟಗಾರ ಅದ್ಭುತವಾಗಿ ಇವತ್ತಿನ ಮ್ಯಾಚಲ್ಲೇ ಆಡಿ ತಮ್ಮ ಏನು ಹೇಳ್ತಾರೆ ತಮ್ಮ ಸಾಮರ್ಥ್ಯವನ್ನು ಕೆಪಾಸಿಟಿಯನ್ನು ತೋರಿಸಿದ್ರೆ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟು ಸುಲಭವಾಗಿ ಫೈನಲ್ಗೆ ಹೋಗುತ್ತೆ. ಅದ್ರ ಜೊತೆಗೆ ಕಪ್ ಗೆಲ್ಲೋದಕ್ಕೆ ಒಂಥರ ಈಸಿ, ಅಂದರೆ ಕಪ್ ಹತ್ರ ಹೋಗ್ತೀವಿ. ಸೊ ಬೈ ಚಾನ್ಸ್ ಆರ್ ಸಿ ಬಿ ಏನಾದರೂ ಇವತ್ತಿನ ಗುಜರಾತ್ ಮ್ಯಾಚಲ್ಲಿ ಸೋತ್ರೆ ಸೊ ಅಲ್ಲೂ ಕೂಡ ಕ್ವಾಲಿಫೈರ್ 2ಅಲ್ಲಿ ಅವಕಾಶ ಇದೆ. ಬಟ್ ಸ್ವಲ್ಪ ಹೇಳ್ತಾರಲ್ಲ, ರಿಸ್ಕ್ ಬೇಡ, ಯಾಕೆ ಬೇಕು, ಆರ್ ಸಿ ಬಿ ಈಸಿಯಾಗಿ ಹೋಗಲಿ ಫೈನಲ್ಗೆ ಅನ್ನೋ ಥರ ಆಗ್ಬಿಡುತ್ತೆ ಆಮೇಲೆ. ಸೊ ಅದೇ ದೃಷ್ಟಿಕೋನದಲ್ಲಿ ಸೊ ಎರಡೂ ತಂಡಗಳು ಕೂಡ ತುಂಬ ಪ್ಲ್ಯಾನು, ತುಂಬ ಸ್ಟ್ರಾಟಜಿ. ಆಮೇಲೆ ಎರಡೂ ತಂಡಗಳಿಗೆ ಹೋಮ್ ಗ್ರೌಂಡ್ ಅಲ್ಲ ಇದು, ಆರ್ ಸಿ ಬಿಗೂ ಹೋಮ್ ಗ್ರೌಂಡ್ ಅಲ್ಲ, ಗುಜರಾತ್ಗೂ ಹೋಮ್ ಗ್ರೌಂಡ್ ಅಲ್ಲ. ಸೊ ಹೊರಗಡೆ ಹಿಮಾಚಲ ಪ್ರದೇಶದ ಒಂದು ಏನು ಹೇಳ್ತಾರೆ ಆ ಒಂದು ಸ್ಟೇಡಿಯಮಲ್ಲಿ ಆಡ್ತಾಯಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಸ್ಟೇಡಿಯಮಲ್ಲಿ ಆಡ್ತಾ ಇರೋದ್ರಿಂದ ಸೊ ಅಲ್ಲರೂ ವಾತಾವರಣ, ಆ ಪಿಚ್ಚು ಎಲ್ಲರೂ ನೋಡೇ ಇರ್ತಾರೆ ಯಾವ ಥರ ಧರ್ಮಸ್ಥಳ ಸ್ಟೇಡಿಯಂ ಯಾವ ಥರ ಪಿಚ್ ಇದೆ ಅಂತ. ಸೊ ಕೆಲವರು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆರ್ ಸಿ ಬಿ ಮತ್ತು ಗುಜರಾತ್, ಅದು ಟೇಬಲ್ ಟಾಪರ್ಗಳು ಫಸ್ಟು ಸೆಕೆಂಡು. ರನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ 250 300 ಈ ಥರ ಇದೆಯಲ್ಲ, ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ ಅಂತ ಖಂಡಿತ ಸ್ವಲ್ಪ ಸಾಧ್ಯತೆ ಕಡಿಮೆ ಇದೆ. ನಾವೇನು 220 230 250 ಈ ಥರ ಹೊಡೆಯೋದು ಚಾನ್ಸ್ ಕಮ್ಮಿ. ಯಾವುದೇ ತಂಡ ಆಗಲಿ ಟಾರ್ಗೆಟ್ ಅಷ್ಟು ಕೊಡೋದಕ್ಕೆ ಕಷ್ಟ ಸಾಧ್ಯ ಇದೆ, ಯಾಕೆಂದರೆ ಬೌಲಿಂಗ್ ಎರಡೂ ಕಡೆ ಚೆನ್ನಾಗಿದೆ. ಅದೊಂದು ಕಡೆ ಆದರೆ ಪಿಚ್ಚು ಇಲ್ಲಿ ಬ್ಯಾಟಿಂಗಿಗೆ ಅಷ್ಟು ಸಹಕಾರಿ ಅಲ್ಲ ಅಂತ ಸರಾಸರಿ ಅಂಕಿಅಂಶಗಳೇ ಹೇಳ್ತಾ ಇದೆ. ಸೊ ಬೌಲಿಂಗಿಗೆ ಸ್ವಲ್ಪ ಅನುಕೂಲ ಮತ್ತು ವಿಕೆಟ್ಗಳನ್ನು ಬೇಗ ಬೀಳೋ ಸಾಧ್ಯತೆ ಇದೆ. ಸ್ಪಿನ್ನಿಗೆ ಅನುಕೂಲ ಅಂತಲೂ ಕೂಡ ರೆಕಾರ್ಡ್ಸ್ ಇದೆ, ಅಂಕಿಅಂಶಗಳು ಸ್ಟ್ಯಾಟ್ಸ್ ಹೇಳ್ತಿದೆ. ಸೊ ನೋಡಬೇಕು ಯಾವ ಥರ ಇವತ್ತಿನ ಮ್ಯಾಚ್ ಎಷ್ಟು ರೋಚಕವಾಗಿರುತ್ತೆ, ರಣರೋಚಕವಾಗಿರುತ್ತೆ ಅಂತ. ಸೊ ಗೆದ್ದ ತಂಡ ಫೈನಲ್ಗೆ ಹೋಗುತ್ತೆ. ಅಲ್ಲಿ ಫೈನಲ್ಲಿ ಇವರೆಲ್ಲ 3 ತಂಡಗಳಲ್ಲಿ ಯಾರು ಸೆಣೆಟ್ಸ್ ಆಡಿ ಫೈನಲಿಗೆ ಬರ್ತಾರೆ ಆ ತಂಡದ ಜೊತೆ ಮ್ಯಾಚ್ ಇದ್ದೇ ಇರುತ್ತೆ. ಸೊ ಎಲ್ಲರ ಅಭಿಮಾನಿಗಳು ಕೂಡ ಆರ್ ಸಿ ಬಿ ಈ ಮ್ಯಾಚನ್ನು ಗೆದ್ದು ಗುಜರಾತ್ನ ಸೋಲಿಸಿ ಫೈನಲಿಗೆ ಹೋಗ್ಬಿಡಲಿ, ಮತ್ತು ಯಾಕೆ ರಿಸ್ಕ್ ಬೇಡ, ಕ್ವಾಲಿಫೈಯರ್ ಎಲಿಮಿನೇಟರ್ ಇದೆಲ್ಲ ಯಾಕೆ ಸುಮ್ಮನೆ, ಡೈರೆಕ್ಟ್ ಫೈನಲ್ಗೆ ಹೋಗಲಿ. ಫೈನಲ್ ಯಾವ ಟೀಮ್ ಬರುತ್ತೋ 100% ಗೆದ್ದು 2ನೇ ಬಾರಿ ನಾವು ಕಪ್ ಗೆಲ್ಲೋಣ ಅನ್ನೋದು ಕೂಡ ಎಲ್ಲ ಫ್ಯಾನ್ಸು ಆ ಥರ ಸಪೋರ್ಟ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನಮ್ಮ ಏನು ಹೇಳ್ತಾರೆ ಅಂತಂದರೆ ಈ ಗುಜರಾತಲ್ಲೂ ಕೂಡ ಸಾಕಷ್ಟು ಬಲಿಷ್ಠ ಒಂದು ಆಟಗಾರರ ಪಡೆ ಇದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಶುಭ್ಮನ್ ಗಿಲ್ಲು, ಜೋಸ್ ಬಟ್ಲರು, ಸಾಯಿ ಸುದರ್ಶನ್ ಇವರು ಓಪನರ್ ಆಗಿ ಬರ್ತಾರೆ. ಇವ್ರದ್ದೊಂದು ಆಟ ಇದ್ದೇ ಇದೆ. ಸೊ ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್, ಜೋಸ್ ಬಟ್ಲರ್ ಅವ್ರದ್ದು ಪ್ರದರ್ಶನ ಮಾಡಿದೆ. ಶುಭ್ಮನ್ ಗಿಲ್ ಅದರಲ್ಲೂ ಕೂಡ ಗುಜರಾತ್ ಇದರಲ್ಲೇ ಅತಿ ಹೆಚ್ಚು ರನ್ನನ್ನು ಅವರು ಮಾಡಿದ್ದಾರೆ, ರನ್ ಹೊಡೆದಿದ್ದಾರೆ. ಅದ್ರ ಜೊತೆಗೆ ಆಲ್ರೌಂಡರ್ ಆಗಿ ಮಿಡ್ಲಲ್ಲಿ ವಾಷಿಂಗ್ಟನ್ ಸುಂದರ್, ಜೋಸ್ ಹೋಲ್ಡರು ಮತ್ತು ರಶೀದ್ ಖಾನು, ಕಗೀಸೋ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ್ ಕೃಷ್ಣ, ಅನುಜ್ ರಾವತ್, ಗ್ಲೆನ್ ಫಿಲಿಪ್ಸ್ ಇವರಿಗೆ ಇದರಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಚಾನ್ಸ್ ಇದೆ. ಗ್ಲೆನ್ ಫಿಲಿಪ್ಸ್ ಆಗಲಿ ಇವ್ರನ್ನೆಲ್ಲ ಜೋಸ್ ಬಟ್ಲರ್ ಬಂದರೆ ಗ್ಲೆನ್ ಫಿಲಿಪ್ಸ್ ಇರೋಕ್ಕೆ ಚಾನ್ಸ್ ಇರಲ್ಲ, ಸ್ವಲ್ಪ ಫಾರಿನ್ ಪ್ಲೇಯರು ಪ್ಲಸ್ ವಿಕೆಟ್ ಕೀಪರ್ ಆಗಿರೋದ್ರಿಂದ. ಅದು ಬಿಟ್ಟು ರಾಹುಲ್ ತೇವಾಟಿಯಾ ಖಂಡಿತ ಅವಕಾಶ ಇದ್ದೇ ಇರುತ್ತೆ. ಶಾರುಖ್ ಖಾನ್, ಇಶಾಂತ್ ಶರ್ಮಾ ಡೌಟ್, ಇವ್ರದ್ದೆಲ್ಲ ಡೌಟ್ ಇದೆ. ಸೊ ಈ ಥರ ಇದೆ. ನಮ್ಮ ಆರ್ ಸಿ ಬಿಲಿ ಅಂಥ ಬದಲಾವಣೆ
ಕಡಿಮೆ. ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಕಡಿಮೆ ಇದೆ. ಮಾಡಿದ್ರೆ ಒಂದು ಪ್ಲೇಯರ್ ಯಾರಾದರೂ ಬದಲಾವಣೆ ಮಾಡ್ಬೋದು. ಬಟ್ ಗುಜರಾತಲ್ಲಿ RCB ಮೇಲೆ ಆಡೋದ್ರಿಂದ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡಿ ಇವತ್ತಿನ ಮ್ಯಾಚನ್ನು ಎದುರಿಸೋ ಚಾನ್ಸ್ ಇದೆ. ಸೊ ನೋಡಬೇಕು ಇವತ್ತಿನ ಮ್ಯಾಚು. ಒಂಥರ ಏನು ಹೇಳ್ತಾರೆ, ಪ್ರಿನ್ಸ್ ವರ್ಸಸ್ ಕಿಂಗ್ ಅಂತ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದಾಗ್ತಿದೆ, ವೈರಲ್ ಆಗ್ತಿದೆ. ಪ್ರಿನ್ಸ್ ಅಂದರೆ ಶುಭ್ಮನ್ ಗಿಲ್, ಕಿಂಗ್ ಅಂದರೆ ವಿರಾಟ್ ಕೊಹ್ಲಿ, ಇಬ್ಬರದು ಏನು ಹೇಳ್ತಾರೆ ಒಂಥರ ಫೈಟ್ ಇರುತ್ತೆ ಅಂತ. ಸೊ ಯಾರು ಗೆಲ್ತಾರೆ 100% RCB ಗೆಲ್ಲಿ ಅನ್ನೋದು ಕೂಡ ಎಲ್ಲ RCB ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ. ಖಂಡಿತ RCB ಇವತ್ತಿನ ಮ್ಯಾಚನ್ನು ಗೆದ್ದು ಡೈರೆಕ್ಟಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟು ಫೈನಲಲ್ಲಿ ಬರೋ ತಂಡನ ಎದುರಿಸಿ 2ನೇ ಸಲ ಕಪ್ ಗೆಲ್ಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಸೊ ಖಂಡಿತ ನಮ್ಮ ಕಡೆಯಿಂದನೂ ಕೂಡ ಬಾಸ್ TV ಕಡೆಯಿಂದ RCBಗೆ ಆಲ್ ದ ಬೆಸ್ಟ್. ಇವತ್ತಿನ ಮ್ಯಾಚನ್ನು ಗೆದ್ದು ಫೈನಲ್ಗೆ ಎಂಟ್ರಿ ಕೊಡ್ರಿ. ಸೊ ನೋಡೋಲ್ಲ, ಇದಿಷ್ಟು ಇವತ್ತಿನ ಕ್ರೀಡಾ ಸಂಬಂಧ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ರಿಲೇಟೆಡ್ ವಿಚಾರ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.